ಏನು ಆಸೆ ಇಟ್ಕೊಂಡವ್ರಲ್ಲ ಅವರು, ಮುಖ್ಯಮಂತ್ರಿ ಆಗಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳಿದಾರೆ, ಕೆಲವು ಸಂದರ್ಭದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ, ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು, ಭಾಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆಯವರು 5 ಬಾರಿ ಗೆದ್ದರು, ಪಾಪ ಆಗಲೇ ಇಲ್ಲ. ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದುಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟು? ಜನಾದೇಶ, ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ. ಅದಾದಮೇಲೆ ಸ್ಟೇ ತರೋದು, ಮತ್ತೊಂದು ತರೋದು. ಹೋರಾಟ ಮಾಡಬೇಕಲ್ಲ, ಜನಕ್ಕೆ ಹೋರಾಟ ಮಾಡಿದಾಗ ತಾನೇ ಅದಕ್ಕೆ ವ್ಯಾಲ್ಯೂ. ಅನುದಾನ ಕೊಡ್ತೀವಿ ಅಂತ ರಾಜಾರೋಷವಾಗಿ 2 ಸಲ ನನಗೆ ಫೋನಲ್ಲಿ ಮಾತಾಡಿದ್ರು ಪರಮೇಶ್ ಸಾಹೇಬರು. ನೀವು ದೌಡಾಯಿಸ್ಬಿಟ್ರು ಸುರೇಶ್ ಗೌಡರು, ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ನಾನು ನೇರವಾಗಿ ಹೇಳಿದೆ. ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ ನಿಜ, ಕಪ್ಪು ಬಟ್ಟಿದ್ದೆ ಆರಿಸಿದವ್ರಿಗೆ ಕಪ್ಪು ಬಾವುಟನ ಅಂತ. ನಾನೇ ಯಾಕೆ ಎದುರ್ಕೋಬೇಕು? ಹೇಳಿದ್ಮೇಲೆ ಅನಿಸ್ಕೊಳ್ಳೋಷ್ಟು ತಾಕತ್ತು ಸುರೇಶ್ ಗೌಡಂಗಿದೆ. ನಾನು ಯಾರು ಎದುರ್ಕೊಂಡು ಏನು ಬದುಕಲ್ಲ. ನಾನು ಎದುರಿದ್ರು ನಮ್ಮ ಕ್ಷೇತ್ರದ ಮತದಾರರಿಗೆ, ದೇವ್ರಿಗೆ ಬಿಟ್ಟರೆ ಯಾರು ಇರೋದು. ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದವರು, ಯಾರು ಸುರೇಶ್ ಗೌಡ ಎದುರ್ಕೊಂಡು ದೌಡಾಯಿಸ್ಬಿಟ್ಟ ಅಂತ ಹೇಳಿದ್ರೆ ಕೇಸು, ನಾನು ಹುಟ್ಟಾಗಿಂದ ಕೇಸ್ ಹಾಕ್ತಾನೆ ಬಂದಿದ್ದು. ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದಾಗಲಿಂದಲೂ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡ್ಬಂದರು. 16 ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ಆಗಿ ವಿದ್ಯಾರ್ಥಿ ನಾಯಕ ಆಗಿದ್ದಾನೆ. ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಹೊಡೆದವ್ರೆ ಅಂತ ಅಂದಮೇಲೆ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲು ಹೊಡೆದು ಗೋವಾ ಬಸ್ಗೆ ಗಲಾಟೆ ಮಾಡಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಅರೆಸ್ಟ್ ಆಗಿತ್ತು. 16 PUC ವಿದ್ಯಾರ್ಥಿ ನಾಯಕ ನಾನು. ಅದರಿಂದ ಎದುರದು, ಜಗ್ಗದು, ಬಗ್ಗದು ಸುರೇಶ್ ಗೌಡ ಜಾಯಮಾನನೇ ಇಲ್ಲ. ಅದನ್ನ ಹೋರಾಟ ಮಾಡ್ತೇವೆ. ಈ ಏನು ಇದು ನಮ್ಮ ಲಿಂಕ್ ಕ್ಯಾನಲ್ ಇದೆಯಲ್ಲ, ಅದು ನಿಲ್ಸೋವರೆಗೂ ಬಿಡಲ್ಲ. ನಮ್ಮ ರಕ್ತ ಕೊಡ್ತೀವಿ, ನೀರು ಮಾತ್ರ ಕೊಡಲ್ಲ. ಯಾಕಂದ್ರೆ ನಮ್ಮ ಹಕ್ಕು ಇದು. ನಮ್ಮ ಹಕ್ಕನ್ನು ಯಾರ್ಯಾರ ಬಂದು ರಾಜಕೀಯಕ್ಕೆ ತಗೊಂಡೋಗ್ಬಿಟ್ರೆ ನನಗೇನು ಮಾಗಡಿ ಕೊಡೋಕೆ ಏನು ವಿರೋಧ ಇಲ್ಲ, ಕೊಡಿದಕ್ಕೆ ಕೊಡೋಕ್ಕೂ ಏನು ವಿರೋಧ ಇಲ್ಲ. ಆದ್ರೆ ಯೋಜನೆನ ಸೈಂಟಿಫಿಕ್ ಆಗಿ ಮಾಡಿ ಇರೋದು ₹1 ರೂಪಾಯಿನ 10 ಜನಕ್ಕೆ ಹಂಚ್ಬೇಕು. ತಾಲೂಕಲ್ಲಿ 10 ಜನಕ್ಕೂ ಹಂಚ್ಬಿಟ್ಟಿದ್ದಾರೆ. ಇನ್ನು 10 ರೂಪಾಯಿ ಮುಗಿದೋಗಿದೆ. ₹1 ರೂಪಾಯಿಗೆ ಇರುವಂತಂದ್ರೆ ಎಲ್ಲ ಹಂಚಾಗ್ಬಿಟ್ಟಿದೆ. ಇಲ್ಲ ಯಾವಾಗ ಕಿತ್ಕೊಂಡು ಅವ್ರು ಕೊಡ್ತೀವಿ ಅಂತ ಹೇಳಿದ್ರೆ, 11 ಕೊಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ 4 TMC ಮೇಲೆ ಹೋಗಿದೆ. ಅದರಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ವಿನಂತಿ ಮಾಡೋದಿಷ್ಟೇ, ಸುಮ್ಮನೆ ಕಾಟಾಚಾರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ, ತೊಡೆ ತಟ್ಟಿ ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಈ ಲಿಂಕ್ ನಾನು ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಅದಕ್ಕೆ ಚೇರ್ಮನ್ ಕಾವೇರಿ ನೀರಾವರಿ ನಿಗಮಕ್ಕೆ. ಇದು ಅನಾವಶ್ಯಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಈ ಕೂಡಲೇ ಇದನ್ನ ರದ್ದು ಮಾಡಬೇಕು. ಅಸೆಂಬ್ಲಿಯಲ್ಲೂ ಕೂಡ ತೊಡೆ ತಟ್ಟಿ ನಾನು, ಕೃಷ್ಣಪ್ಪನವರು, ಜ್ಯೋತಿ ಗಣೇಶ್ ಅವರು ಮತ್ತೆ ಸುರೇಶ್ ಬಾಬು ಅವರು ಕೂಡ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಬಿಡ. ನಮ್ಮ ಹಕ್ಕು ರೀ, ಯಾರಪ್ಪನ ಮನೆಯದಲ್ಲ ಇದು. ನಮ್ಮ ಹಿಂದಿನ ನಾಯಕರುಗಳು ಜೈಲಿಗೆ ಹೋಗಿ ಹೋರಾಟ ಮಾಡಿ ಹೇಮಾವತಿ ನೀರನ್ನು ತಂದಿದ್ದಾರೆ. ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕೆ ಯಾರಿಗೂ ಬಿಡ. ನಮ್ಮ ಹಕ್ಕದು, ನಮ್ಮ ಶಾಶ್ವತವಾದ ಹಕ್ಕದು. ಎಲ್ಲರೂ ಇವತ್ತು ಒಂದೊಂದು ತಾಲೂಕು ಹೋಗ್ಬಿಟ್ಟು ನಮ್ಗೆ ನೀರಿಲ್ಲ, ನಾವೇ ಹೋಗ್ಬೇಕು. ನಾವು ಭೂಮಿ ಕಳ್ಕೊಂಡಿದ್ದೇವೆ, ಎಲ್ಲ ಕಳ್ಕೊಂಡಿದ್ದೇವೆ, ಈ ನೀರು ಬಿಡಿಸಿದ್ದೇವೆ, ಹೋರಾಟ ಮಾಡಿದ್ದೇವೆ, ಜೈಲಿಗೆ ಹೋಗಿದ್ದೇವೆ. ಇವತ್ತು ಏಕಾಏಕಿ ನಿರ್ಧಾರಕ್ಕೆಲ್ಲ ನಾವೆಲ್ಲ ಜಗ್ಗದಿಲ್ಲ, ಬಗ್ಗದಿಲ್ಲ. ಕೊನೆಯದಾಗಿ ಹೇಳ್ತಿದ್ದೇವೆ, ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೆ ಶಿವಕುಮಾರ್ ಅವರಿಗೆ ಕೂಡಲೇ ತಗೊಳ್ಳಿ. ಅಧಿಕಾರ ಇದೆ ಅಂತೇಳಿ, ಪೊಲೀಸ್ ಇದೆ ಅಂತೇಳಿ ನೀವು ಬಗ್ಗಿಸ್ತೀವಿ ಅಂದ್ರೆ ನಿಮ್ ಕನಸು. ರೈತರಿದ್ರೆ ನಿಮ್ ಸರ್ಕಾರನೇ ಉಳಿಸ್ ಮನೆ ಕಡೆ ಕಳಿಸ್ತಾರೆ. ಏನು ಆಸೆ ಇಟ್ಕೊಂಡವ್ರಲ್ಲ ಅವರು, ಮುಖ್ಯಮಂತ್ರಿ ಆಗ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳಿದಾರೆ, ಕೆಲವು ಸಂದರ್ಭದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ, ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು, ಭಾಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆಯವರು 5 ಬಾರಿ ಗೆದ್ದರು, ಪಾಪ ಆಗಲೇ ಇಲ್ಲ. ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದುಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟು? ಜನಾದೇಶ, ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ. ಅದಾದಮೇಲೆ ಸ್ಟೇ ತರೋದು, ಮತ್ತೊಂದು ತರೋದು. ಹೋರಾಟ ಮಾಡಬೇಕಲ್ಲ, ಜನಕ್ಕೆ ಹೋರಾಟ ಮಾಡಿದಾಗ ತಾನೇ ಅದಕ್ಕೆ ವ್ಯಾಲ್ಯೂ.
ಕೊಡ್ತೀವಿ ಅಂತ ರಾಜಾರೋಷವಾಗಿ 2 ಸಲ ನನ್ನ ಫೋನಲ್ಲಿ ಮಾತಾಡಿದ್ರು ಪರಮೇಶ್ ಸಾಹೇಬ್ರು. ನೀವು ಮೀಡಿಯಾದಾಗ ದೌಡಾಯಿಸ್ಬಿಟ್ರು ಸುರೇಶ್ ಗೌಡ್ರು ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ನಾನು ನೇರವಾಗಿ ಹೇಳಿದೆ. ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ ನಿಜ, ಕಪ್ಪು ಬಟ್ಟಿದ್ದೆ ಆರಿಸಿದವ್ರಿಗೆ ಕಪ್ಪು ಬಾವುಟನ ಅಂತ. ನಾನೇ ಹೆದರ್ಕೋಬೇಕು, ಹೇಳಿದ್ಮೇಲೆ ಅನಿಸ್ಕೊಳ್ಳೋಷ್ಟು ತಾಕತ್ತು ಸುರೇಶ್ ಗೌಡನ್ಗಿದೆ. ನಾನು ಯಾರು ಎದುರ್ಕೊಂಡು ಏನು ಬದುಕಲ್ಲ. ನಾನು ಎದುರಿದ್ರು ನಮ್ಮ ಕ್ಷೇತ್ರದ ಮತದಾರರಿಗೆ ದೇವ್ರಿಗೆ ಬಿಟ್ಟರೆ ಯಾರು ಇರೋದು. ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದವರು, ಯಾರು ಸುರೇಶ್ ಗೌಡ ಎದುರ್ಕೊಂಡು ದೌಡಾಯಿಸ್ಬಿಟ್ಟ ಅಂತ ಹೇಳಿದ್ರೆ ಕೇಸು, ನಾನು ಹುಟ್ಟಾಲಿಂದ ಕೇಸ್ ಆಗ್ತಾನೆ ಬಂದದ್ದು. ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದಾಗಲಿಂದಲೂ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡ್ಬಂದಲ್ಲ. 16 ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ಆಗಿ ವಿದ್ಯಾರ್ಥಿ ನಾಯಕ ಆಗಿದ್ದಾನೆ. ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಹೊಡೆದವ್ರೆ ಅಂತ ಅಂದಮೇಲೆ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲು ಹೊಡೆದು ಗೋವಾ ಬಸ್ಗೆ ಗಲಾಟೆ ಮಾಡಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಅರೆಸ್ಟ್ ಆಗಿತ್ತು. 16 PUCನೇ ವಿದ್ಯಾರ್ಥಿ ನಾಯಕ ನಾನು. ಅದರಿಂದ ಎದುರದು ಜಗ್ಗದು ಬಗ್ಗದು ಸುರೇಶ್ ಗೌಡ ಜಾಯಮಾನನೇ ಇಲ್ಲ. ಅದನ್ನ ಹೋರಾಟ ಮಾಡ್ತೇವೆ. ಈ ಏನು ಇದು ನಮ್ಮ ಲಿಂಕ್ ಕ್ಯಾನಲ್ ಇದೆಯಲ್ಲ, ಅದು ನಿಲ್ಸೋದು ಬಿಡಲ್ಲ. ನಮ್ಮ ರಕ್ತ ಕೊಡ್ತೀವಿ, ನೀರು ಮಾತ್ರ ಕೊಡಲ್ಲ. ಯಾಕಂದ್ರೆ ನಮ್ಮ ಹಕ್ಕು ಇದು. ನಮ್ಮ ಹಕ್ಕನ್ನ ಯಾರು ಬಂದು ರಾಜಕೀಯಕ್ಕೆ ತಗೊಂಡೋಗ್ಬಿಟ್ರೆ ನನಗೇನು ಮಾಗಡಿ ಕೊಡೋಕೆ ಏನು ವಿರೋಧ ಇಲ್ಲ, ಕೊಡಿದಕ್ಕೆ ಕೊಡೋಕ್ಕೂ ಏನು ವಿರೋಧ ಇಲ್ಲ. ಆದ್ರೆ ಯೋಜನೆನ ಸೈಂಟಿಫಿಕ್ ಆಗಿ ಮಾಡಿ ಇರೋದು ₹1 ರೂಪಾಯಿನ 10 ಜನಕ್ಕೆ ಹಂಚ್ಬೇಕು. ತಾಲೂಕಲ್ಲಿ 10 ಜನಕ್ಕೂ ಹಂಚ್ಬಿಟ್ಟಿದ್ದಾರೆ. ಇನ್ನು ₹10 ಮುಗಿದೋಗಿದೆ. ₹1 ಏನೋ ಅಂತ ಎಲ್ಲ ಹಂಚಾಗ್ಬಿಟ್ಟಿದೆ. ಇಲ್ಲ ಯಾವಾಗ ಕಿತ್ಕೊಂಡು ಅವ್ರು ಕೊಡ್ತೀವಿ ಅಂತ ಹೇಳಿದ್ರೆ 11 ಕೊಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ 4 TMC ಮೇಲೆ ಹೋಗಿದೆ. ಅದರಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ವಿನಂತಿ ಮಾಡೋದಿಷ್ಟೇ, ಸುಮ್ಮನೆ ಕಾಟಾಚಾರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ, ತೊಡೆ ತಟ್ಟಿ ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಈ ಲಿಂಕ್ ನಾನು ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಅದಕ್ಕೆ ಚೇರ್ಮನ್ ಕಾವೇರಿ ನೀರಾವರಿ ನಿಗಮಕ್ಕೆ. ಇದು ಅನಾವಶ್ಯಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಈ ಕೂಡಲೇ ಇದನ್ನ ರದ್ದು ಮಾಡಬೇಕು. ಅಸೆಂಬ್ಲಿಯಲ್ಲೂ ಕೂಡ ತೊಡೆ ತಟ್ಟಿ ನಾನು ಕೃಷ್ಣಪ್ಪನವರು, ಜ್ಯೋತಿ ಗಣೇಶ್ ಅವರು ಮತ್ತೆ ಸುರೇಶ್ ಬಾಬು ಅವರು ಕೂಡ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಬಿಡ. ನಮ್ಮ ಹಕ್ಕು ರೀ, ಯಾರಪ್ಪನ ಮನೆದಲ್ಲ ಇದು. ನಮ್ಮ ಇಂದಿನ ನಾಯಕರುಗಳು ಜೈಲಿಗೆ ಹೋಗಿ ಹೋರಾಟ ಮಾಡಿ ಹೇಮಾವತಿ ನೀರನ್ನ ತಂದಿದ್ದಾರೆ. ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕೆ ಯಾರಿಗೂ ಬಿಡಲ್ಲ. ನಮ್ಮ ಹಕ್ಕದು, ನಮ್ಮ ಶಾಶ್ವತವಾದ ಹಕ್ಕದು. ಎಲ್ಲರೂ ಇವತ್ತು ಒಂದೊಂದು ತಾಲೂಕು ನೋಡ್ಬಿಟ್ಟು ನಮ್ಗೆ ನೀರಿಲ್ಲ, ನಾವೇ ನೋಡ್ಬೇಕು. ನಾವು ಭೂಮಿ ಕಳ್ಕೊಂಡಿದ್ದೇವೆ, ಎಲ್ಲ ಕಳ್ಕೊಂಡಿದ್ದೇವೆ, ಈ ನೀರು ಬಿಡಿಸಿದ್ದೇವೆ, ಹೋರಾಟ ಮಾಡಿದ್ದೇವೆ, ಜೈಲಿಗೆ ಹೋಗಿದ್ದೇವೆ. ಇವತ್ತು ಏಕಾಏಕಿ ನಿರ್ಧಾರಕ್ಕೆಲ್ಲ ನಾವೆಲ್ಲ ಜಗ್ಗದಿಲ್ಲ, ಬಗ್ಗದಿಲ್ಲ. ಕೊನೆಯದಾಗಿ ಹೇಳ್ತಿದ್ದೇವೆ, ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೆ ಶಿವಕುಮಾರ್ ಅವರಿಗೆ ಕೂಡಲೇ ತಗೊಳ್ಳಿ. ಅಧಿಕಾರ ಇದೆ ಅಂತೇಳಿ, ಪೊಲೀಸ್ ಇದೆ ಅಂತೇಳಿ ನೀವು ಬಗ್ಗಿಸ್ತೀವಿ ಅಂದ್ರೆ ನಿಮ್ ಕನಸು. ರೈತರಿದ್ರೆ ನಿಮ್ ಸರ್ಕಾರನೇ ಉಳಿಸ್ ಮನೆ ಕಡೆ ಕಳಿಸ್ತಾರೆ. ಏನು ಆಸೆ ಇಟ್ಕೊಂಡವ್ರಲ್ಲ ಅವರು, ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳ್ತಾರೆ, ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವ್ರಾಗಲಿ, ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು. ಬಹಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆ 5 ಬಾರಿ ಗೆದ್ದರು, ಪಾಪ ಆಗಲೇ ಇಲ್ಲ. ದೇವೇಗೌಡಾಜಿ ಅವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ BJPಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟು? ಜನಾದೇಶ, ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ.